ತೋರಿಸ್ತೀನಿ ಏನು ತಗೊಂಡಿದ್ದೀವಿ ಏನೇನೆಲ್ಲ ಕಥೆ ಆಯಿತು ಅಂತ. ಟೈಮ್ ಸೆನ್ಸ್ ಇಲ್ವಾ ನಿನಗೆ? 10 ಗಂಟೆಗೆ ಬರೋಕ್ಕೆ ಹೇಳಿರೋದು, ಎಷ್ಟೊತ್ತಿಗೆ ಬಂದಿದ್ಯಾ? 1 ಗಂಟೆಗೆ ಬಂದಿದ್ಯಾ? ಪಿಂಕ್ ಕಲರ್ ಲಿಪ್ಟಿಕ್ ಅಂತೂ ಬಿಡ್ಬೇಡ ನೀನು. ಬಿತ್ತು 7 ಇಯರ್ಸ್ ಆಗ್ತಿದೆ ಸರ್ವಿಸ್ ಕೊಟ್ಟು. ಯಾವಾಗಲೂ ಬೆಳ್ಳಿ ಉಂಟ ಇಷ್ಟಪಟ್ಟೆ ಅಂದ್ಬಿಟ್ಟು ಬರ್ತ್ಡೇಗೆ ಹೋಗ್ಬಿಟ್ಟು ಇವಾಗ ಇದು ಇಷ್ಟಪಡ್ತೀನಿ. ನನ್ನ ಪಿಗ್ಗಿ ಮಾರಾದರೂ ನನ್ನ ತಗೊಂಡು ಫೀಸ್ ತಗೊಳ್ಳೋಕ್ಕೆ ನೋಡಿ ಮೇಲ್ಗಡೆಯಿಂದ ಅಲ್ಲ ಕೆಳಗಡೆಯಿಂದ 10,000. ಇಷ್ಟು ಜಾಗ ಐತೆ ಆಯ್ತಾ. ಅದ್ರ ಜೊತೆಗೆ ಕಡಲೆ ಬೀಜ ಬೇರೆ ತಿಂತಾ ಇದ್ದೀವಿ. ಚಿನ್ನ ತಗೊಂಡವ್ರೆ ಗಾಯಸ್ 45,000 ರೂಪಾಯಿ. 45,000 ಅಲ್ಲ, 45 ಅಂತ ಕರೆಕ್ಟಾಗಿ ನಮ್ದು ಬೇರೆ ಅದೆಲ್ಲ ಅಷ್ಟೇ. ಆಯ್ತು ಗೈಸ್, ಹೇಳು ಇವಾಗ ಮಾತಾಡು. ಗೈಸ್ ಕಾರ್ತಾರೆ ಗೈಸ್, ಕಾಯ್ತಾವ್ರೆ ಗೈಸ್. ಏನಕ್ಕೆ? ಸಾಂಬಾರ್ ಸೋಟ್ ಕೊಡ್ಬೇಕು ಗೈಸ್. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾರ್ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಆಫ್ಟರ್ ಲಾಂಗ್ ಟೈಮ್ ನಾನು ವ್ಲಾಗ್ಸ್ ಮಾಡ್ತಾ ಇದ್ದೀನಿ. 2 ಮಂತ್ಸೇ ಆಗಿಬಿಟ್ಟಿತ್ತು. ಸೊ ಜಾಸ್ತಿ ವ್ಲಾಗ್ಸ್ ಮಾಡೋಕ್ಕಾಗಲಿಲ್ಲ. ಇವತ್ತೇನಪ್ಪ ವ್ಲಾಗ್ಸ್ ಮಾಡ್ತಾಯಿದ್ದೀನಿ ಅಂತಂದರೆ ಇವತ್ತು ತುಂಬಾ ಒಂದು ಸ್ಪೆಷಲ್ ದಿನ ಅಂತಲೇ ಹೇಳ್ಬೋದು. ನಾನು ಸುಮಾರು ತಿಂಗಳುಗಳಿಂದ ಮತ್ತು ಸುಮಾರು 1-2 ವರ್ಷಗಳಿಂದನೇ ನಾನೇನೋ ಒಂದು ವಸ್ತುನ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಅದು ಇವತ್ತು ಈಡೇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಆ ಹೋಪ್ಸ್ ಇದೆ ನನಗೆ. ಸೊ ಯಾವುದೋ ಒಂದು ವಸ್ತು ತೊಗೊಬೇಕಂತ ಅಂದ್ಕೊಂಡಿದ್ದೀನಿ. ಈ ವ್ಲಾಗ್ಸಲ್ಲಿ ನಿಮಗೆ ಗೊತ್ತಾಗತ್ತೆ ಅದು ಯಾವುದು, ಹೇಗೆ, ಏನು, ಯಾವ ಥರ ತೊಗೋತೀವಿ, ಯಾವ ಥರ ಇರುತ್ತೆ, ಚೆನ್ನಾಗಿರುತ್ತಾ ಚೆನ್ನಾಗಿರಲ್ವಾ ಅನ್ನೋದು ಕೂಡ ನಿಮ್ಗೆ ಗೊತ್ತಾಗತ್ತೆ. ಸೊ ಕೊನೆವರೆಗೂ ಈ ವಿಡಿಯೋನ ನೋಡಿ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಗೈಸ್, ಈಗ ಫೈನಲಿ ರೆಡಿ ಆಗಿದ್ದೀನಿ. ಲಾಗ್ ಮಾಡ್ತಾ ಇದ್ದೀನಿ. ಡಾರ್ಲಿಂಗ್, ನಾನು ಸರ್ಫ್ ಎಕ್ಸೆಲ್ ತಗೊಂಬರೋದೇ ಮರ್ತ್ಕೊಂಡ್ಬಿಟ್ಟೆ. ಹಾಯ್ ಡಾರ್ಲಿಂಗ್, ಹೌ ಆರ್ ಯು? ಸರಿ, ಏನು ಮಾಡ್ತಿದ್ದೆ ನೀನು ಬೆಳಗ್ಗೆಯಿಂದ? ಅಲ್ಲ, ನಿಂಗೆ ಅಷ್ಟು ಟೈಮ್ ಸೆನ್ಸ್ ಇಲ್ವಾ? 10 ಗಂಟೆಗೆ ಬಾ ಅಂತ ಹೇಳಿದ್ದು ನಾನು. ಅದೇ ಹೇಳ್ದೆ, ಅದನ್ನ ನೀನು ಹಂಗೆ ಬೈಬೇಕು ಡಾರ್ಲಿಂಗ್. ನನಗೆ ಅದನ್ನ ಹೇಳ್ಕೊಡ್ತಿದ್ದೀನಿ ನೋಡು. ಏನಕ್ಕೆ ಬೈಯೋದು ಬೇಡ ಗೈಸ್. ನನಗೆ ನಮ್ಮ ಡಾರ್ಲಿಂಗ್ ಬೈಯಲ್ಲ ಗೊತ್ತಾ? ಸರಿ, ಏನಕ್ಕೆ ಬೈಯಲ್ಲ? ಟೈಮ್ ಸೆನ್ಸ್ ಇಲ್ವಾ ನಿನಗೆ? 10 ಗಂಟೆಗೆ ಬರೋಕ್ಕೆ ಹೇಳಿರೋದು, ಎಷ್ಟೊತ್ತಿಗೆ ಬಂದಿದ್ಯಾ? 1 ಗಂಟೆಗೆ ಬಂದಿದ್ಯಾ ಅಂತ ನೀನು ಬೈಬೇಕು ಡಾರ್ಲಿಂಗ್. ಬೈ ಬೇಡ. ಏನಕ್ಕೆ ಬೇಡ ಬೈಯಿತು ಅಂತ? ಏನಕ್ಕೆ ಡುಮ್ಮಿ? ನನಗಿಲ್ಲೆಲ್ಲ ಇದು ಕಾಣಿಸ್ತೈತೆ, ಮೂಳೆ. ನೀನು ನನಗಿಂತ ದಪ್ಪ ಆಗಿದ್ಯಾ. ಇವಾಗ ಒಂದು ರೌಂಡ್ ಸಣ್ಣ ಆಗಿದ್ದಿ. ನೀನು ಯಾರು ಏನು ಅಂತ ಅವ್ರಿಗೆ ಗೊತ್ತಿಲ್ಲ. ಅದಕ್ಕೆ ನಾನು ವ್ಲಾಗಲ್ಲಿ ಹೇಳಿದ್ದೀನಿ ಏನಂತ ಗೊತ್ತಾ? ನಮ್ಮ ಡಾರ್ಲಿಂಗ್ ಯಾರು, ಅವ್ರಿಗೆ ಯಾಕೆ ನಾನು ಡಾರ್ಲಿಂಗ್ ಅಂತ ಕರಿತೀನಿ, ಅವ್ರು ಹೇಗೆ ಪರಿಚಯ ಆದರು, ಹೆಂಗೆ ನನಗೂ ಅವ್ರಿಗೂ ಏಜಲ್ಲಿ ಎಷ್ಟು ಡಿಫ್ರೆನ್ಸು, ಅದೆಲ್ಲ ಹೇಳ್ತೀನಿ ಅಂತ ಹೇಳಿದ್ದೀನಿ. ಒಂದ್ಸಲ ಹೇಳೋಣ ಆಯಿತಾ? ಏಮಿ ಕರ್ಬೇಕಂತೆ ಅದು ಹಂಗೆ ಬರುತ್ತೆ. ಗೈಸ್, ಏನು ಗೊತ್ತಾ, ಇಲ್ಲೊಂದು ಕನ್ನಡಿ ಐತೆ. ಏನು ಎಲ್ಲನೂ ಒಂದೊಂದು ಕಡೆ ಚೇಂಜ್ ಮಾಡಿಬಿಡ್ತೀಯಲ್ಲ ಅಲ್ಲಿ. ಇಲ್ಲೊಂದು ಡ್ರೆಸ್ಸಿಂಗ್ ಟೇಬಲ್ ಇದು ಡ್ರೆಸ್ಸಿಂಗ್ ಟೇಬಲಾ? ಸರಿ, ಕನ್ಫ್ಯೂಸ್ ಆಗ್ತೈತೆ. ಡ್ರೆಸ್ಸಿಂಗ್ ಟೇಬಲ್ ಐತೆ. ಇಷ್ಟುದ್ದ ಕನ್ನಡಿ ಇಟ್ಕೊಂಡು ನಾ ಚಿಕ್ಕ ಕನ್ನಡಿ ಹತ್ರ ಹೋಗಿ ಮೇಕಪ್ ಮಾಡ್ಕೋತಾವ್ರೆ ಗೈಸ್. ಅಷ್ಟೇ ಆಯಿತಾ? ಹೋಗಮ್ಮ, ಇದಕ್ಕೆ ಹೋಗೋಣ. ಅಲ್ಲಿ ಇದಿರಲ್ವಂತೆ. ಕಣ್ಣಿಗೆ ಏನೇನೋ ಹಚ್ಕೊಂಡಿದ್ಯಲ್ಲ. ಸರಿ,
ಅದು ಶುಗರ್ ಬ್ರ್ಯಾಂಡ್ದು. ಹ್ಞೂ ಪಿಂಕ್ ಕಲರ್ ಲಿಪ್ಟಿಕ್ ಅಂತೂ ಬಿಡ್ಬೇಡ ನೀನು. ಹಿಂಗೆ ನಂದು ಹಾಕೋ ಮೆವಿಲಿನ್ ಐತಲ್ಲ, ವಾಟರ್ ಪ್ರೂಫ್ ಅಮ್ಮ, ವಾಟರ್ ಪ್ರೂಫು ನೋಡಿ ಗೈಸ್, ವಾಟರ್ ಪ್ರೂಫ್. ಇದು ಯಾಕೋ ಒಂಥರ ಬ್ರೈಟ್ ಜಾಸ್ತಿ ಬರ್ತೈತೆ. ಓ ಡಾರ್ಲಿಂಗ್, ಪೂಜೆ ಬೇರೆ ಮಾಡ್ಬಿಟ್ಟಿದ್ಯಾ? ಪೂಜೆ ಬೇರೆ ಮಾಡ್ಬಿಟ್ಟಿದ್ಯಾ? ಸರಿ, ಟಿಫನ್ ತಿಂದಿಲ್ವಾ? ಹೋಣ ಅದಕ್ಕೆ ಚೆನ್ನಾಗಿ ತಿನ್ಬೇಕು. ಅಯ್ಯಪ್ಪ, ನೋಡಿ ಅಷ್ಟು ಇದಿದೆ. ಹೋಣ ಕೀ ಎತ್ಕೊ. ಬಟ್ ಆಚೆ ಬಂದರೆ ಕ್ಯಾಮ್ರಾ ಮಾತ್ರ ಅಲ್ಟಿಮೇಟ್. ಪೆಟ್ರೋಲ್ ಹಾಕ್ಸಿದ್ದೀನಿ ಅವತ್ತು, 100 ರೂಪಾಯಿ ಕೊಟ್ಟು ಫುಲ್ ಮಾಡಿಸಿದ್ದೆ. ಚೆನ್ನಾಗಿ ಗೊತ್ತಾಯ್ತಾ? ಬಾ ಹೋಗ. ಹತ್ಲಾ? ಅಯ್ಯೋ ಅದು ಹತ್ತತ್ರ ಬಂದು 7 ಇಯರ್ಸ್ ಆಗ್ತಿದೆ ಸರ್ವಿಸ್ ಕೊಟ್ಟು. ಇದು ಸರ್ವಿಸ್ ಕೊಟ್ಟಿಯಲ್ಲ ತಗೊಂಡು. ಸೊ ಲೆಟ್ಸ್ ಗೋ ಗೈಸ್. ಇನ್ನೇನು ಕೊಡ್ತಾ ಇದ್ದೀವಿ, ಅಲ್ಲಿ ರೀಚ್ ಆದಮೇಲೆ ಸಿಗ್ತೀವಿ ಆಯಿತಾ? ಗೈಸ್, ನಮ್ಮ ಡಾರ್ಲಿಂಗು ಏನು ಗೊತ್ತಾ, ಹೇರ್ ಸ್ಟ್ರೈಟಿಂಗ್ ಮಾಡಿಸ್ಕೊಂಡಿದ್ದಾರೆ ಆಯಿತಾ? ಏನು ಹೊಸಿ ಕೇರ್ ಮಾಡ್ತಾರೆ ಅದಕ್ಕೆ. ನೋಡಿ ಫಳ 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 ಅಂತ ಹೊಳಿತಾ ಐತೆ. ಅವಳದು ಆಲ್ರೆಡಿ ಸ್ಟ್ರೈಟೇ ಇತ್ತು ಗೈಸ್, ಅದೇನೋ ಅಪ್ಪ ಮಾಡಿಸಿದ್ರು. ಭಯ ಪಡ್ಬೇಡ. ಏನು ಗೊತ್ತಾ, ನಮ್ಮ ಡಾರ್ಲಿಂಗ್ ಕೈಲಿ ಗಾಡಿ ಕೊಟ್ಬಿಟ್ರೆ ಯಾ ಹಂಸು ನೋಡಲ್ಲ, ಯಾ ತಗ ನೋಡಲ್ಲ, ಏನು ನೋಡಲ್ಲ. ಎತ್ತಿಸ್ತಾ ಇರ್ತಾಳೆ, ಒಟ್ರಲ್ಲ ಹೋಗೋಣ ಅನ್ನೋದೇ ಬೇಡ. ಏನು ತಿಂದಿರಲಿಲ್ಲ, ಹಾಗಾಗಿ ತಿನ್ನಕ್ಕೆ ಬಂದಿದ್ದೆ. ಇದು ಏನಪ್ಪ, ಊಟ ಮಾಡೋ ಟೈಮಲ್ಲಿ ಟಿಫನ್ ಮಾಡ್ತಾ ಇದ್ದೀವಿ ಗೊತ್ತಾ. ಇದು ಊಟಕ್ಕೆ ಸೇರ್ಕೊಳ್ಳಿ. ಈಗ ಮಸಾಲೆ ದೋಸೆ ಮತ್ತು ಪೂರಿ ಆರ್ಡ್ರ್ ಮಾಡಿದ್ದೀವಿ. ಬಿಡು, ಅದೇನು ಮಾತಾಡಾಯಿತು. ಹೇಳ್ದೆ ಬಿಡು. ಆರ್ಟಿಸ್ಟ್ ಅವರು ಇದು ನೋಡು. ಮಾಡ್ತಾಳೆ, ಯೂಟ್ಯೂಬ್ ಇದು ಮಾಡ್ತಾರೆ ಬ್ಲಾಗ್. ಇದು ಚೆನ್ನಾಗಿದೆ, ಇದು ಕೆನ್ಸ್ತು. ಆಮೇಲೆ ಇದೊಂದು ಅದೇ ದೊಡ್ಡ ಆಯಿತು, ನವಿಲ್ ಡಿಸೈನ್ ಇದೆ ಎಲ್ಲ. ಇನ್ನೊಂದು ಯಾವುದು? ಇನ್ನೊಂದು ಯಾವುದು ಇದು ಚೇಂಜ್. ಈ ಸಿಂಪಲಾಗಿ ಡಿಸೈನ್ ಇಲ್ವಾ, ಅಂದರೆ ಇದು ಬರುತ್ತಲ್ವಾ. ಇದು ನಂದು. ಇದು ಇದು ಆಡ್ತು. ಇದು ಸ್ವಲ್ಪ ಇದಿದೆ. ಇದು ಎಷ್ಟು ಗ್ರಾಮ್ದು ಹೇಳು? ಇದು 2.5 3 ಹತ್ತತ್ರ ಬರುತ್ತೆ. 2 800. ಇದು 2 500. ಅಯ್ಯೋ, ಅದು ಯಾವಾಗಲೂ ಬೆಳ್ಳಿ ಉಂಟೆ ಇಷ್ಟಪಟ್ಟೆ ಅಂದ್ಬಿಟ್ಟು ಬರ್ತ್ಡೇಗೆ ಹೋಗ್ಬಿಟ್ಟು ಇವಾಗ ಇದು ಇಷ್ಟಪಡ್ತೀನಿ. ನನ್ನ ಕಿಡ್ನಿ ಮಾರಾದರೂ ನನ್ನ ತಗೊಂಡು ಕತೆ ಅದು ಇದರಲ್ಲಿ ಓಕೆ. ಇದರಲ್ಲಿ ಇದು ಬಂದ್ಬಿಟ್ಟು ಇದು ಇಷ್ಟ ಇತ್ತು, ಸ್ವಲ್ಪ ಲೈಟ್ ಆಯ್ತಲ್ಲ. ನೀವು ಕಡಿಮೆ ಮಾಡಿದ್ರೆ ಒಂದಲ್ಲ 2 ತಗೋತೀವಿ. ಸರಿ, ನೀನು ಕಡಿಮೆ ತಗೊಂಡ್ರೆ ಡೈಲಿ ಯೂಸ್ ಮಾಡಬೇಕಾದ್ರೆ ಪಾತ್ರೆ ಜೊತೆ ತೊಳ್ಬೇಕಾದ್ರೆ ಎಲ್ಲ ತಗ್ಗೋದಂಗೆ ಆಗ್ತವೆ.
ಈ ಒಂದು ರಿಂಗ್ ಹಂಗೆ ಆಯಿತು, ಅದಕ್ಕೆ ಬಿಸಿಬಿಟ್ಟು. ಓಕೆನಾ? ಕಿವಿದು ಆಂಟಿಕ್ ಪೀಸ್ ಥರ ಡಿಸೈನ್ ಇರುವ 2 ಗ್ರಾಮಲ್ಲಿ ಆಂಟಿಕ್ ಪೀಸ್ ಇಲ್ಲ, ಆನಿಮಲ್ 4 ಗ್ರಾಮ್ ಬೇಕು. 4 to 3 ಡೈಲಿ ಈ ಥರ. ಆ ಥರ ಇಲ್ಲ, ಆ ಥರ ಅಲ್ಲೇ ಅಲ್ಲ. ಅದು ಫಂಕ್ಷನ್ಸ್ಗಳಿಗೆ ಹಾಕೊಳ್ಳೋದು. ನೀವು ಹೇಳ್ತಾ ಇದ್ದೀವಿ ಕ್ಯಾಸ್ಟಿಂಗ್ ಐಟಮ್ಸ್, ಚಿಕ್ಕದು ಹಾರ್ಟ್ ಶೇಪ್ ಇದು ಕ್ಯಾಸ್ಟಿಂಗ್ ಐಟಮ್ಸ್. ಆಂಟಿಕ್ ಪೀಸ್ ಅಂದರೆ ಇದು. ಓಕೆ, ಇದರಲ್ಲಿ ಯಾವ ಬೇಡ ಅಂತ ಬಿಸಾಕ್ಬಿಟ್ರೆ ಇಲ್ಲ, ಕೊಟ್ಬಿಡು. ಬಂದಿದ್ದಾರೆ. ಇದು ಚಾರ್ಜರ್ ಹಾಕಿ ಸ್ವಲ್ಪ ಚೆನ್ನಾಗಿ ಅನಿಸ್ತೈತೆ. ದೊಡ್ಡ ಆಂಟಿ ಥರ ಕಾಣ್ತಿಲ್ಲ ತಾನೇ? ಚೆನ್ನಾಗಿ ಅನಿಸ್ತೈತೆ. ಈಗ ಮಾರ್ಕೆಟಿಂದ ಮನೆಗೆ ಹೋಗ್ತಾ ಇದ್ದೀವಿ. 9 ಗಂಟೆ ಆಗ್ತಿದೆ. ಸೊ ಸುಮ್ಮನೆ ಏನೋ ಒಂದು ಕ್ಲಾತ್ ತೊಗೊಬರೋಣ ಅಂತ ಬಂದಿದ್ದು. ನೋಡಿದ್ರೆ ಇಲ್ಲಿ ಒಂದು 5-6 ಸಾವಿರ ರೂಪಾಯಿ ಹೋಯಿತು. ಅಕೌಂಟ್ ಪೂರ್ತಿ ಝೀರೋ ಆಗೋಗಿದೆ. ಸೊ ಈಗ ಮನೆಗೆ ಹೋಗಿ ನಾವೇನೇನು ತೊಗೊಂಡಿದ್ದೀವಿ ಅನ್ನೋದು ಕೂಡ ನಿಮಗೆ ತೋರಿಸ್ತೀವಿ. ತುಂಬ ಟ್ರಾಫಿಕಲ್ಲಿದ್ದೀವಿ. ಎಲ್ಲೋದ್ರೂ ವಾದ ಮಾಡೋದು ಬಿಡಲ್ಲ, ಬಾರ್ಗಿಂಗ್ ಮಾಡೋದು ಬಿಡಲ್ಲ. ದೇವಿ ಕಲರೇ ಸಿಗ್ತಾ ಇಲ್ಲ, ಬಾರ್ಗಿ ಆ ಕಲರ್ ಬೇಕಂತ ಇಟ್ಕೊಂಡ್ಬಿಟ್ಟವ್ರೆ ಗಾಯ್ಸ್. ಅಯ್ಯೋ, ಅಂಬ್ರೆಲ್ಲ ಹೊಲ್ಸಕ್ಕೆ ಆಯ್ತಾ? ಚೆನ್ನಾಗಿರತ್ತೆ. ಸ್ವಲ್ಪ ಜೋರಾಗಿ ಹೇಳವ ಡಾರ್ಲಿಂಗ್. ಐತೆ ಲಕ್ಷ್ಮಿ ಬಾ ನಿಮ್ದು. ಇನ್ನೂ ಇಲ್ಲ ಕಣಪ್ಪ. ಇದು ಡಲ್ ಇಲ್ಲ ಆದ್ರೆ ಅನ್ನೈ சொல்லுங்கம்மா. ಮೇಲೆ ಕಡ್ಲೆಕಾಯಿ ತಿನ್ಕೊ ಕೂತಿದ್ದೀವಿ. ಏ ಕಾಳೋದೇನ್ ಸುರ? ಅದು ಇದು ಸೇಮ್ ಕಲರ್ ಇದೆ. ಹಾ ಇವ ಹಿಂಗೆ ಬಾ. ಓಕೆ, ಏನದು ಕಬಲೆ ಕೊಟ್ಟಿದಾರಲ್ಲಮ್ಮ ಹುಡುಗ. ಎಲ್ಲಿ ಇಲ್ಲ ಹಿಂಗೆ ಬರಲ್ಲ. ಅದು ಹೆಜು ಕೇಳ್ದೇನು ಬೋಲೆ ಅದು ಮಾ ಶೇಡ್ ಚೇಂಜ್ ಆಗ್ತದೆ. ಹಾಂ ನಾನು ಇನ್ನೊಂದು ತೋರಿಸಿದ್ನಲ್ಲ, ಹಾಂ ಸೊಲ್ಲುಮ್ಮ. ಇದು ಕೊಡಿ. ಈ ಶೇಡು ಅವ್ರೇನಂತಾರೆ ಗೊತ್ತಾ? ಎಲ್ಲ ಬ್ಲಾಕ್ ಕೆತ್ಕೊಟ್ಟಿದ್ದೀನಿ ಅಂತ ಅಂತವ್ರು ಅವರು ಹಿಂದಿಲಿ. ಇಲ್ಲ ಈ ಬ್ಲೂ. ನಾವು ಗ್ರೀನ್ ದೇ ಬೈ, ಗ್ರೀನ್ ದೇ ಬರ್ರಿ ನಿಮಿಷ ಕೊಡ್ರಿ. ಗ್ರೀನ್ ನಾವು ಹೊರಗೆ ಹೋಗಲಿ. ಹಾಂ ಬ್ಲೂ ಪರ್ಪಲ್ ಸೈಜ್ ನೀವು ಹಿಂಗೆ ತಪ್ಪಿಟ್ರಿಗೆ ಈ ಬ್ಲೂ ಪರ್ಪಲ್ ಎಲ್ಲ ಕೊಳೆ ಮಾಡಿದ್ದೀರಲ್ಲ, ಆಫ್ ರೇಟ್ ಹಾಕ್ತೀರಾ? ಫುಲ್ ರೇಟ್ ಬೇಡವಾ? ಯಪ್ಪ, ಈ ಮಾರ್ಕೆಟಲ್ಲೂ ಕೊಡಿಲಿ, ನಾನು ಹಾಕೊಂಡು ಇದ್ರಲ್ಲೇ ಕೊಡಿ. 5 ಮೀಟ್ರು ಯಾವ್ದದು? ನನಗೆ ಪಿಂಕು. ನೀನೇಂತ ಪಿಂಕ್ ತಗೊಂಡಿದ್ಯಾ? ಕೆಳಗಡೆ ನೋಡ್ತೀನಿ, ನಂಗೆ ಬೇಕು. ಏನಕ್ಕೆ ಹೇಳು? ಮೇಲ್ಗಡೆ 3rd ಫ್ಲೋರಲ್ಲಿ ಹೋಗೋಣ, 2nd ಫ್ಲೋರ್. ಅದು 3rd ಫ್ಲೋರ್ ಎಲ್ಲ ಐತೆ. ಎಲ್ಲ ಇದೆಯಂತೆ ಪಕ್ಕದಲ್ಲಿ. ಗೈಸ್, ಮಾರ್ಕೆಟ್ಗೆ ಬಂದಿದ್ದೀವಿ. ಈ ಬ್ಲಾಕ್ ಕಲರು ಪೀಸ್ ತಗೊಳಕ್ಕೆ ನೋಡಿ ಮೇಲ್ಗಡೆಯಿಂದ ಅಲ್ಲ ಕೆಳಗಡೆಯಿಂದ 10,000. ಇಷ್ಟೇ ಜಾಗ ಐತೆ ಆಯ್ತಾ? ಅದ್ರ ಜೊತೆಗೆ ಕಡಲೆ ಬೀಜ ಬೇರೆ ತಿಂತಾ ಇದೀವಿ. ಸ್ಕೈ ಬ್ಲೂ ಕಲರ್ ತೋರ್ಸಕ್ ಹೇಳು. ಏ ಬಿದ್ಗಿದ್ದೋಗ್ಯಾ? ಅಯ್ಯೋ ಬಿದ್ಗಿದ್ಯಮ್ಮ. ಕೆಳಗಡೆ ಮೇಲೆ ಮೇಲೆ ಈ ಸಣ್ಣ ಗ್ಯಾಪ್ ಬಿಡದಂತೆ ಬಟ್ಟೆ ತುಂಬಿಕೊಂಡಿದ್ದಾರೆ. ಹಾಗೆ ಸರ ಮಾಡಿಸ್ಕೊಂಡು ನಮ್ಮ ಹಳ್ಳಿ ಕಡೆ ನೋಡಿ. ಅಯ್ಯೋ ಅಮ್ಮ ತಾಯಿ, ಫೋನ್ ಅಲ್ಲ, ಫೋನ್ ನನ್ನ ಕೈಯಲ್ಲ ಇಲ್ವಾ? ಸರಿ ಮತ್ತೆ ದುಡ್ಡಾಗೋದು. ನಾಳೆ ಕೊಂಚಿನ ಮಾಡ್ಕೊಳಪ್ಪ. ಇದು 40 ಕ್ಯಾರೆಟ್ರದ ಹೇಳಿ. ಇವಾಗ ಊಟ ಬೇಕಾ ಬೇಡ? 40 ಕ್ಯಾರೆಟ್ ಯಾವ್ದೋ ಇದೆ. ಯಾವ್ದೋ ಒಂದು ಕಂಡು 20 kg ಮಾಡ್ಕೊಂಡು 1 ಗ್ರಾಮ್ ಮಾಡ್ಸೋ ಸಾಕು. ಇದು 20 kg ಮಾಡ್ಕೊಡ್ತೀನಿ ಮಮ್ಮಿ. ಈಚೆಗಡೆ ಚೇರ್ ಹಾಕೊಂಡ್ಬಿಡ್ತೀನಿ. ಪ್ಲೀಸ್ ಪ್ಲೀಸ್ ಪ್ಲೀಸ್. ಹಂಗ ಅನಿಸ್ತಾ ನನಗೆ. ಏಜರ್ ನೋಡ್ಕೊಂಡು ಮಾಡಿ
ಸೇರಿಸಿ ಇವಾಗ ಥ್ಯಾಂಕ್ ಯು ವೆರಿ ಮಚ್. ಬಾರೋ ಸೇರಿಸ್ತೀನಿ ಬಾ ಆಯ್ ಮಾಡು. ಹಾಯ್ ಮಾಡೋ ನನ್ನ ಹಾಯ್ ಗೈಸ್. ಹಾ ಆಮೇಲೆ ಕರೆಕ್ಟ್ ಕಾಣ್ತಾ ಇದಿಲ್ಲ ಬಾಯ್. ಚಿನ್ನ ತಗೊಂಡವ್ರೆ ಗೈಸ್ 45,000 ರೂಪಾಯಿ. 45,000 ಅಲ್ಲ ಕಣೋ. 45 ಅವ್ನು ಕರೆಕ್ಟಾಗಿ ನಮ್ದು ಬೇರೆ ಅದೆಲ್ಲ ಅಷ್ಟೇ. ಹಾ ಆಯ್ತು ಗೈಸ್. ಹೇಳು ಇವಾಗ ಮಾತಾಡು. ಗೈಸ್ ಕಾರ್ತಾರೆ ಗೈಸ್. ಕಾಯ್ತಾವ್ರೆ ಗೈಸ್. ಏನಕ್ಕೆ? ಸಾಂಬಾರ್ ಸೋಟ್ ಕೊಡ್ಬೇಕು ಗೈಸ್. ಊಟ ಮಾಡಕ್ಕೆ ಅಲ್ಲಿ ಊಟ ಮಾಡಿಗೆಲ್ಲ ಕಾಯ್ತಾವ್ರೆ ಗೈಸ್. ಏನಕ್ಕೆ? ಟಾಟಾ ಬೈ ಬಾಯ್. ಗೈಸ್ ನೆಕ್ಸ್ಟ್ ಬ್ಲಾಗಿಂದ ಅವನು ಕಂಟಿನ್ಯೂ ಆಗ್ತಾನೆ. ಐ ಆಮ್ ಸೋ ಸಾರಿ ಆಯ್ತಾ. ಅವನು ಸ್ಕೂಲ್ಗೆ ಹೋಗಿದ್ದ ಬೆಳಗ್ಗೆ ತಾನೆ, ಇವಾಗ ಬಂದಿದ್ದಾನೆ. ಅಲ್ಲ ಮಧ್ಯಾಹ್ನನೇ ಬಂದ, ನಾವೇ ಇರಲಿಲ್ಲ, ನಾವು ಇವಾಗ ಬಂದಿದ್ದ. ಗೈಸ್ ಫೈನಲಿ ಗೋಲ್ಡ್ ತಗೊಂಡ್ವಿ. ಒಂದೊಂದು ಕತೆ ಆಗಿಲ್ಲ ಗೈಸ್. ಅಲ್ಲಿ ಹೋಗಿ ಅಪ್ಪ 4-5 ಅಂಗಡಿ ತಿರ್ಗಿದ್ವಾ. ಸೊ ಒಂದು ರಾಮದೇವ್ ಅಂತ ಒಂದು ಜ್ಯುವೆಲರೀಸ್ ಇತ್ತಲ್ವಾ, ಅಲ್ಲೋಗಿ ಒಂದ್ಸಲ ನೋಡಿದ್ವಿ. ಓಕೆ ಚೆನ್ನಾಗಿ ಅನ್ನಿಸ್ತು. ಅವರೆಲ್ಲ ಕ್ಲೋಸ್ ಆಗೆಲ್ಲ ಮಾತಾಡಿದ್ರು, ನೀವೇ ನೋಡಿದ್ದೀರಲ್ಲ ವಿಡಿಯೋದಲ್ಲಿ. ಸೊ ಎಷ್ಟು ಅಂದರೆ 1 ಗಂಟೆ ಹೋದವರು 4 ಗಂಟೆ 5 ಗಂಟೆಗೆ ಬಂದಿದ್ದೀವಿ ಆಚೆ. ಅಯ್ಯಪ್ಪ. ನಾವು ಇದಕ್ಕಿಂತ ಮುಂಚೆ ಒಂದು ಬೇರೆ ಅಂಗಡಿಲಿ ಕೇಳ್ಕೊಂಡು ಹೋಗಿದ್ವಿ ಆಯಿತಾ. 2.150 ಮಿಲಿಗೆ 120 ಮಿಲಿಗೆ 38,000 ಅಂತ ಹೇಳಿದ್ರು. ಕೂಲಿ ವೇಸ್ಟೇಜ್ ಎಲ್ಲ ಸೇರಿಸಿ 38,000 ಅಂತ ಅವತ್ತು 1 ತಿಂಗಳ ಹಿಂದೆ ಏನೋ ಹೇಳಿದ್ರು. ಅವಾಗ 14,000 ರೂಪಾಯಿ ಪರ್ ಗ್ರಾಮ್ ಇತ್ತು ಅವತ್ತಿನ ದಿನ. ಸೊ ಅದೇ ಮೈಂಡಲ್ಲಿ ಇಟ್ಕೊಂಡು 40,000 ರೂಪಾಯಿ ಅರೇಂಜ್ ಮಾಡಿಕೊಂಡು ಬಂದ್ವಿ ಗೈಸ್. ಅಲ್ಲಿ ಹೋಗಲಿಲ್ಲ, ಬೇರೆ ಕಡೆ ಹೋದ್ವಾ. ಇವತ್ತಿನ ಲೆಕ್ಕ ಅಂತಂದರೆ, ಇವತ್ತಿನ ಗೋಲ್ಡ್ ಪ್ರೈಸ್ ಅಂದರೆ 16,000 ಇತ್ತು. ನಾವು ಅಪ್ಪನಿಗೆ ಹೇಳಿ ಅದೆಲ್ಲ ನಮ್ಗೆ ಗೊತ್ತಿಲ್ಲ, 15,000 ರೂಪಾಯಿ ಮಾಡಿಕೊಡಿ ಪರ್ ಗ್ರಾಮು, ಹಂಗೆ ಹಿಂಗೆ ಅಂತ ಇದು ಮಾಡ್ಕೊಂಡು ಹಠ ಮಾಡಿ 15,000 ರೂಪಾಯಿ ಮಾಡ್ದವು. 15 ಅಂದರೆ ಇವಾಗ ನಾವು ತೊಗೊಂಡಿರೋಂಥ ಗ್ರಾಮ್ ಎಷ್ಟು ಅಂತಂದರೆ ಎಷ್ಟು ಡಾರ್ಲಿಂಗ್? 6.5 6.5 2.5 ಹೆದ್ರಕೊಂಡ್ಬಿಟ್ಲು ಒಂದ್ಸಲ. 6.5 ಅಂತ ಹಿಡ್ಕೊಂಡು 600 ಮಿಲಿ 600 ಮಿಲಿ ಆಯ್ತಾ. ಸೊ ಎಷ್ಟು ಅಂದ್ಬಿಡ್ಬೇಕವಯ್ಯ. ನಾನೇನೋ ಒಂದು 40,000 ರೂಪಾಯಿ ಒಳಗಡೆ ಹೇಳ್ತಾನೆ ಅಂತಂದರೆ, ಸ್ಟಾರ್ಟಿಂಗ್ 49,000 ಬರ್ಬಿಟ್ಟಿದ್ದ ಅಂತ. ನಾವು 2 ಮೂಗ್ಬಟ್ಟು ಮತ್ತು ರಿಂಗ್ಸು ತಗೊಳ್ಳೋಣ ಅಂತ 49,000 ಬರ್ದಿದ್ರ. ನನಗೆ ಶಾಕ್ ಆಗೋಯ್ತು. ನಾವು 4 ಜೊತೆ ಮೂಗ್ಬಟ್ಟು ಮತ್ತು 2 ಬೆಳ್ಳಿದು ರಿಂಗ್ಸ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಸೈಡಲ್ಲಿ ಎತ್ತು ಮಡಗಿದ್ವಿ. ಯಾಕಂದರೆ ಒಂದು 40,000 ಆಗಿಬಿಟ್ರೆ ಸೊ ಅದನ್ನು ತೊಗೊಳಂಗಾಗತ್ತೆ, ಇದನ್ನು ತೊಗೊಳಂಗಾಗತ್ತೆ ಅಂತ ಅಂದ್ಬಿಟ್ಟು ನಾವು ಮೈಂಡಲ್ಲಿ ಇಟ್ಕೊಂಡು ಇದು ಮಾಡಿದ್ವಿ. ಸೊ ನಾವು ಫಸ್ಟು ಸ್ಟಾರ್ಟಿಂಗ್ ಕೇಳಿದ್ದು ಬಂದು ಗೋಲ್ಡ್ದು ಪ್ರೈಸ್ ಕೇಳಲಿಲ್ಲ, ಸಿಲ್ವರ್ದು ಮತ್ತು ಮೂಗ್ಬಡ್ದು ಎಷ್ಟಾಯಿತು ಅಂತ ಕೇಳಿದ್ದಕ್ಕೆ 5,000 ಅದಕ್ಕೆ ಸಪ್ರೇಟ್ ಹೇಳಿದ್ರು. ಆಮೇಲೆ ಮಕ ನೋಡ್ದೋ. ಸರಿ ಆಯಿತು ಗೋಲ್ಡ್ ಪ್ರೈಸ್ ಹೇಳಿ ಅಂತ ಹೇಳಿದ್ರೆ ಟೋಟಲಾಗಿ 45,000 ಆ ಥರ ಮಾಡಿದ್ರು ಎಲ್ಲ ಸೇರಿ. ಈ ಕೂಲಿ ವೇಸ್ಟೇಜ್ಗೆ 6,000 ರುಪೀಸ್ ಅಷ್ಟೇ ಅಲ್ವಾ ತೊಗೊಂಡಿದ್ದು. 6,000 ರುಪೀಸು ಇವಳು ಹಠ ಮಾಡ್ಕೊಂಡು ಕೂತಿದ್ದಾಳೆ. ಈ ಜುಮ್ಕಿಗೆ ಮತ್ತು ಸರಕ್ಕೆ ಎಲ್ಲದಕ್ಕೂ ವೇಸ್ಟೇಜ್ ತೊಗೋತಾರೆ, ರಿಂಗ್ಸ್ ತೊಗೊಳೋದೇ ಇಲ್ವಲ್ಲ ಹಾಗೆ ಹೀಗೆ ಅಂತಂದ್ಬಿಟ್ಟು ಹಠ ಮಾಡ್ಕೊಂಡು ಕೂತಿದ್ದು. ನನಗೆ ತಲೆನೇ ಕೆಟ್ಟೈತು. ನನಗೆ ಅವಾಗಲೇ ಅನಿಸ್ಬಿಡ್ತು, ಯಾವ ಒಡವೆನೂ ಬೇಡ ಏನು ಬೇಡ, ನಂಗೆ ಯಾವ ಒಡವೆ ಮೇಲೆ ಆಸೆನೂ ಇಲ್ಲ. ಇವಳಿಂದನೇ ತಗೋ ಅಂತ ಹೇಳಿ ಈಗಲೇ ತೊಗೊಂಬಿಡು. ಆಮೇಲೆ 20,000 ರೂಪಾಯಿ ಪರ್ ಗ್ರಾಮ್ ಆಯಿತು ಅಂದರೆ ಉಸಿರೇ ಹೋಗ್ಬಿಡತ್ತೆ. ಅದಾದರೂ ತಗೋ ಅಂತ ಹಠ ಮಾಡಿಸಿ ಕೂಡಿಸಿ ತಗ್ಸಿದ್ದು. ಅಯ್ಯೋ ಜಸ್ಟ್ 2 ಗ್ರಾಮ್ಸ್ಗೆ ಗಾಯ್ಸ್ 50,000 ಕೊಟ್ಬಿಟ್ಟು ಬಂದಿದ್ದೀವಿ ಅಂದರೆ ನೀವು ನಂಬ್ತೀರಾ? ಸೊ ಫೈನಲಿ ರಿಂಗ್ ಕಾಣಿಸ್ತಾ ಮುಂದೆ ಹೋಗು. ಸಪ್ರೇಟಾಗಿ ಕ್ಲಿಪ್ಸ್ ಹಾಕ್ತೀನಿ ಈ ಕಡೆ. ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಆಯಿತಾ, ನಾವು ಅದನ್ನೆಲ್ಲ ತೆಗೆದ್ಬಿಟ್ಟು ಆಮೇಲೆ 4 ಜೊತೆ ಮೂಗ್ಬಟ್ಟನ್ನ ಸಪ್ರೇಟಾಗಿ ಇಡ್ಸಿದ್ವಲ್ಲ, ರಿಂಗು ಕ್ಯಾನ್ಸಲ್ ಮಾಡ್ದು. 4 ಜೊತೆ ಮೂಗ್ಬಟ್ಟಲ್ಲೂ ಕೂಡ 2 ಅಲ್ಲ 3 ಮೂಗ್ಬಟ್ಟನ್ನ ಮಾತ್ರ ನಾವು ಬೈ ಮಾಡಿದ್ವಿ. ಫೈನಲಿ
ನೋಡಿ ಇದರಲ್ಲಿ ಬಂದ್ಬಿಟ್ಟು ಬ್ಲ್ಯಾಕ್ ಕಲರು ಗೊತ್ತಾಗಿಲ್ಲ ಅದು. ಗೊತ್ತಾಗ್ತಾ ಇಲ್ಲ ಅಲ್ಲ, ಸಪ್ರೇಟಾಗಿ ಕ್ಲಿಪ್ ಹಾಕ್ತೀನಿ. ಬ್ಲ್ಯಾಕ್ ಕಲರು ಸೇಮ್ ಎರಡು ಒಂದೇ ಥರ ತೊಗೊಂಡಿರೋದು. ಬಟ್ ಇದು ನಾನು ತಗೊಂಡಿಲ್ಲ, ಅವಳು ನಂಗೆ ಗಿಫ್ಟ್ ಕೊಟ್ಟಿದ್ದಾಳೆ. ಅಯ್ಯೋ, ಅವಳು ನನಗೆ ಗಿಫ್ಟ್ ಕೊಟ್ಟಿದ್ದಾಳೆ ಗೈಸ್ ನೋಡಿ. ಸೊ 2 ಮೂಗ್ಬಟ್ಟು ತೊಗೊಂಡ್ವಿ. ಮತ್ತು ಅವಳೊಂದು ವೇರ್ ಮಾಡಿದ್ದಾಳೆ. ಅವಳದೇನೋ ಲೂಸ್ ಆಗ್ತಿದೆ ಅಂತ ಹೇಳ್ತಿರ್ಲಿಲ್ಲ, ಅದನ್ನ ಹಳೇದನ್ನು ಕೊಟ್ಬಿಟ್ಟು ಹೊಸದನ್ನು ಇದು ಮಾಡಿದ್ಲು. ತಗೋ. ಸೊ ಆಮೇಲೆ ಏನಾಯಿತು ಅಂತಂದರೆ ಅಲ್ಲೆಲ್ಲ ಮುಗಿಸ್ಕೊಂಡು ನಾವು ಸ್ಟ್ರೈಟಾಗಿ ಮನೆಗೆ ಬಂದ್ವಿ. ನಾನೊಂದು ಅಂಬ್ರೆಲ್ಲಾದು ಡ್ರೆಸ್ನ ಹೊಲ್ಸೋಣ ಅಂತ ಅಂದ್ಬಿಟ್ಟು ಮೈಂಡಲ್ಲಿತ್ತು. ಅದು ಬಂದ್ಬಿಟ್ಟು ಅವಳಿಗೆ ಪೀಸ್ ತೊಗೊಂಡ್ಬರ್ಬೇಕಾಗಿತ್ತು. ಹಾಗಾಗಿ ಸಡನ್ನಾಗಿ ಮಾರ್ಕೆಟ್ಗೆ ಹೋದ್ವಿ. ಏನಾಯಿತು, ಜಸ್ಟ್ ಒಂದು ಪೀಸ್ ತೊಗೊಂಬರೋಣ ಅಂತ ಹೋಗಿದ್ದು. ಫಸ್ಟೇ ಇಲ್ಲಿ 47,000 ಹಂಗೆ ಆಗೋಗಿತ್ತಾ. ನನಗೆ ಗೋಲ್ಡ್ ತೊಗೊಂಡಿದ್ದೀನಂತ ಖುಷಿ ಪಡ್ಲಾ ಅಥವಾ 47,000 ಪೇ ಮಾಡೋದ್ನಲ್ಲ ಅಂತ ದುಃಖ ಪಡ್ಲಾ? ಅಯ್ಯೋ, ನನಗೇನು ಮಾಡ್ಬೇಕಂತಲೇ ಗೊತ್ತಾಗ್ದೇನೆ ಆಯ್ತು ಹೇಳ್ಕೊಂಡು ಹೋದ್ವಿ ಮಾರ್ಕೆಟ್ಗೆ. ಅಲ್ಲಿ ಹೋಗಿದ ತಕ್ಷಣ ಜಸ್ಟ್ ಒಂದೇ ಒಂದು ಪೀಸ್ ತೊಗೊಳಕ್ಕೆ ಹೋಗಿದ್ದು. ಇಲ್ಲೂ 5,000 ರೂಪಾಯಿ ಸುರಿದ್ಬಿಟ್ಟು ಬಂದಿದ್ದೀವಿ. ಏನೇನೋ ತೊಗೊಂಡ್ಬಿಟ್ಟಿದ್ದೀವಿ. ನೀವು ಇದನ್ನ ಮಾತ್ರ ತೋರಿಸ್ಬೇಡ ಆಯ್ತಾ? ತೋರಿಸ್ಬಿಡಿ. ಅದು ಪಾಪದ ಬಟ್ಟೆ. ಹೌದಾ? ಸರಿ, ಫಸ್ಟ್ ಇದನ್ನೆಲ್ಲ ಹೇಳಾಯ್ತು. ಡ್ರೆಸ್ ಕೊಡು, ದುಪ್ಪಟ ತಪ್ಪಿಸ್ರೆ. ಇದು ನನಗೆ ಇದು ಒಂದು ಯಾವುದು ಡಾರ್ಲಿಂಗ್ದು ಬೆಸ್ಟ್. ಇದು ಡ್ರೆಸ್ಸು, ಪ್ಯಾಂಟು ಟಪ್ 2 ಬರುತ್ತೆ. 2 ಬರುತ್ತೆ. ಕಡಿಮೆ ಯಾವತ್ತೋ ಒಂದಿನ ಗೈಸ್, ಯಾವುದೋ ಹಬ್ಬಕ್ಕೆ 1,700 ರೂಪಾಯಿ ಕೊಟ್ಟು ಒಂದು ಡ್ರೆಸ್ ತೊಗೊಂಡಿದ್ದೆ. ಚೆನ್ನಾಗಿಲ್ಲ ಏನಿಲ್ಲ ಅಂತ ಬೈತವಳೆ. ಅದೇ 1,500 ರೂಪಾಯಿ ತೊಗೊಂಬಂದಿದ್ರೆ 3-4 ಜೊತೆ ಡ್ರೆಸ್ ಬಂದಿರೋದಾ ಅಂತ ಎಲ್ಲರೂ ಮುಂದೆ ಹಂಗೆ ಹಿಂಗೆ ಅಂತ ಬೈತವಳೆ. ಈಗ ನೋಡಿದ್ರೆ ನೋಡಿ, ಒಂದು ಪಿಂಕ್ ಕಲರು ಡ್ರೆಸ್ ತೊಗೊಂಡಿದ್ದೀವಿ. ಇದು ನನ್ನದು, ಬಟ್ ತುಂಬ ದೊಡ್ಡದಾಯ್ತು ಅನ್ಸುತ್ತೆ. ಟ್ರಕ್ ಮಾಡಿಸಿದ್ರೆ ಆಗುತ್ತೆ. ಸೊ ಇದು ಅಷ್ಟೇ, ಅಂಬ್ರೆಲ್ಲಾ ಹೊಲ್ಸ್ಕೊಳ್ಳೋಣ ಅಂತ ಇದೊಂದು ಪಿಂಕ್ ಕಲರ್ ಇರೋ ಅಂಥದ್ದೊಂದು ಪೀಚ್ ತಗೊಂಡಿದ್ದೀವಿ. ಖಾಲಿ ಫ್ಯಾಬ್ರಿಕ್ಕು ಇದನ್ನು ಸ್ಟಿಚ್ ಮಾಡಿಸಿದ್ರೆ ಚೆನ್ನಾಗಿರುತ್ತೆ. ಮಾಡಿಸ್ಬಿಟ್ಟು ಹಾಕೊಂಡು. ಆ್ಯಂಡ್ ಒಂದು ಕ್ಲಿಪ್ ತೊಗೊಂಡಿದ್ದಾರೆ. ಮತ್ತು ಇದು ಟೇಬಲ್ ಮೇಲೆ ಟೇಬಲ್ ಕವರ್ ಒಂದು ತೊಗೊಂಡಿದ್ದಾರೆ. ಅದು ಪಿಂಕ್ ಕಲರ್, ಲೈಟ್ ಪಿಂಕ್ ಕಲರ್ ತೊಗೊಂಡಿದ್ದಾರೆ. ಇಲ್ಲ ಏನಿವತ್ತು ಪಿಂಕ್ ತೊಗೊಂಡಿದ್ದೀವಲ್ಲ. ಇದು ಪಿಂಕು, ಇದು ಪಿಂಕು, ಇದು ಪಿಂಕು, ಪಿಂಕ್ ಫೇವ್ರೆಟ್ ಪಿಂಕ್. ನೆಕ್ಸ್ಟ್ ಬಂದ್ಬಿಟ್ಟು ಬ್ಲ್ಯಾಕ್ ಕಲರು ಅಂಬ್ರೆಲ್ಲಾದು ಕ್ಲಾತ್ ಹೊಲ್ಸಕ್ಕೆ ತೊಗೊಂಡಿರೋದು ಇದೊಂದು. ನಂದು ಈ ಥರ ಬ್ಲ್ಯಾಕ್ ಡ್ರೆಸ್ ಇದೆ, ಅದೇ ಥರ ಸೇಮ್ ಮತ್ತೆ ತೊಗೊಂಡಿತ್ತು. ಆ್ಯಂಡ್ ಇದೊಂದು ವೇಲು, ಮ್ಯಾಚಿಂಗ್ ವೇಲ್ ತೊಗೊಂಡಿದ್ದೀವಿ. ಇದರಲ್ಲಿ ಬಂದ್ಬಿಟ್ಟು ಮತ್ತು ಶಿಲ್ಪಂಗೆ ಮತ್ತು ನನಗೆ 2 ಜೊತೆ ಬಟ್ಟೆ ತಗೊಂಡಿದ್ದೀವಿ ನಾವು. ಇದರಲ್ಲಿ ಯಾವುದು ಡಾರ್ಲಿಂಗ್? ಪರ್ಪಲ್ ಬ್ಲೂನಾ? ಹಾಂ, ಸ್ಕೈ ಬ್ಲೂ ಕಲರ್. ಇದು ಬಂದ್ಬಿಟ್ಟು ಶಿಲ್ಪಂಗೆ ಈ ಬಟ್ಟೆ ತಗೊಂಡಿರೋದು. ಶಿಲ್ಪಂಗೆ ಸೇಮ್ ಬಂದು ಇದು ಪರ್ಪಲ್ ಇದೆ, ಇದು ಬಂದ್ಬಿಟ್ಟು ಸ್ಕೈ ಬ್ಲೂ ಕಲರ್ ಇದೆ. ಸ್ಕೈ ಬ್ಲೂ ಕಲರ್ ಇರೋದು ನಂದು, ಇದು ಶಿಲ್ಪಂದು. ಚೆನ್ನಾಗಿದೆ, 2 ಚೆನ್ನಾಗಿದೆ. ಆ್ಯಂಡ್ ಇದು ಯಾವುದೋ ನಾರ್ ತಗೊಂಡಿದ್ದಾರೆ. ಇದು ನಾರ್ ತಗೊಂಡಿದ್ದಾರೆ. ಆ್ಯಂಡ್ ಅಲ್ಲಿ ಬಂದ್ಬಿಟ್ಟು ಫೋನ್ಪೇ ವರ್ಕ್ ಆಗ್ದೇನೆ ಕ್ಯಾಶ್ ಕೊಡಿ ಅಂತ ಹೇಳಿ ಇವೆರಡೂ ಕೊಟ್ಟಿದ್ದಾರೆ ಗೈಸ್. ಅಲ್ಲಿ ಅಂದ್ಬಿಟ್ಟು ಆಮೇಲೆ ಕ್ಲಾಸ್ ತೊಗೊಂಡಿದ್ದೀವಿ. ನೆಕ್ಸ್ಟ್ ಇದು ಕಟ್ಟಿರೋ ಅಂತಂದರೆ ಇದು ಅದು ನಾನು ಇಟ್ಕೊಂಡು ಇದು ಶಿಲ್ಪ ಅವರಿಗೇನೆ. ಇದು ಅದು ನಾನು
ಇಟ್ಕೊಳ್ಳೋಣ ಇದೆ ಹತ್ರ ಹೊಡ್ಕೊಡೋಣ ಅಂತ ತಗೊಂಡೆ. ಒಟ್ಟಿನಲ್ಲಿ ಯಾರಿಗಾದ್ರು 3 ಜೊತೆ ಶಿಲ್ಪ ಇದೆ, ಅದರಲ್ಲಿ ಒಂದು ಯಾವುದಾದ್ರೂ ಸೆಲೆಕ್ಟ್ ಮಾಡ್ಕೋಬೋದು. ನಾನು ಇದು ಬಂದ್ಬಿಟ್ಟು ಲಾಸ್ಟಲ್ಲಿ ಇದು ವರ್ಕ್ ಇದೆ, ಚೆನ್ನಾಗಿದೆ, ಹಾಗಿದೆ, ಹೀಗಿದೆ, ಹಂಗಿದೆ ಅಂತ ಅಂದ್ಬಿಟ್ಟು ಇದೊಂದು ತಗೊಂಡ್ರು. ನೋಡಿ ಗೈಸ್, ಚೆನ್ನಾಗಿದೆಯಲ್ಲ? ಸೈಡ್ ಗ್ಯಾಪು ಕಡಿಮೆ ಇದೆ, ಈ ಸೈಡ್ ಸ್ವಲ್ಪ ವೇರ್ ಮಾಡಿ ನೋಡು ಆಯ್ತಾ. ಅದ್ರ ಜೊತೆಗೆ ಪ್ಯಾಂಟ್ ಇದೆ, ದುಪ್ಪಟ್ಟ ಇದೆ. ಹಾಂ ದುಪ್ಪಟ್ಟನೂ ಇದೆ, ಈ ಥರ ಕೊಟ್ಟಿರ್ತಾರೆ. ಸೊ ಇಷ್ಟೆಲ್ಲ ಶಾಪಿಂಗ್ ಆಗಿದೆ ಇವತ್ತು. ಹತ್ತತ್ರ ಅಂದರೆ 55,000. ಒಂದು ಜೊತೆ ಬಟ್ಟೆ ಪಾಪುದು ಇಲ್ಲೇ ಇದೆ. ಹಾಂ ನಾನು ಡೈಲಿ ಯೂಸ್ ಮಾಡೋಕ್ಕೆ ಡೈಲಿ ವೇರ್ ಯೂಸ್ ಮಾಡೋಕ್ಕೆ 100 ರೂಪಾಯಿಗೆ 3 ಎರಡು 3 ಕೊಟ್ಟಿದ್ದಾರೆ. 150 ರೂಪಾಯಿ. 150 ರೂಪಾಯಿಗೆ 3 ಕೊಟ್ಟಿರ್ತಾರೆ. ಸೊ ಚೆನ್ನಾಗಿದೆ ಪುಟ್ಟದಾನಿಗೆ. ಸೊ ಗೈಸ್, ಇವತ್ತಿನ ದಿನ ಹೀಗಿರುತ್ತೆ. ಸೊ ಇವತ್ತು 50,000ದಿಂದ 60,000ವರೆಗೂ ಖರ್ಚಾಗಿದೆ. ಕಂಪ್ಲೀಟ್ ಮಾಡೋಕ್ಕೆ ಬಿಡ್ತೇನೆ ನಾನು. ನನಗಂದ್ರೆ ಅದು ಯಾಕೆ ಅದು ಆಮೇಲೆ ಆಮೇಲೆ ಒಂದೆರಡು ನಿಮಿಷ ಸುಮ್ಮನೆ ಆಯ್ತು, ನಂಗೂ ತಗೊಂಡು ಇವತ್ತಿನ ದಿನ ಹೀಗಾಗಿದೆ. ಆ್ಯಕ್ಚುಲಿ ಗೈಸ್, ಡೈಲಿ ವ್ಲಾಗ್ಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಯಾವ ಥರ ಹೇಗೆ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸೊ ಅದೊಂದು ಪ್ಲ್ಯಾನ್ ಬರಲಿ. ಮತ್ತು ಏನು ಗೊತ್ತಾ, ಏನಾದರೂ ಒಂದು ಮಾಡಬೇಕು ಅಂತಂದಾಗ ಮೈಂಡು ಡಿಸ್ಟರ್ಬ್ ಆಗಿಬಿಡುತ್ತೆ. ಸೊ ಹಾಗಾಗಿ ಏನೂ ಮಾಡೋಕ್ಕಾಗಲ್ಲ. ಆಯಿತಾ. ಆಮೇಲೆ ಏನಿಲ್ಲ, ಆದಷ್ಟು ವ್ಲಾಗ್ಸ್ನ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಸೊ ನೀವು ಅದರ ತಕ್ಕಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇದೇ ಥರ ಅಂಥದ್ದು ಶಾಪಿಂಗು ಎವ್ರಿ ಡೇ ಅಂತ ಹೇಳೋಕ್ಕಾಗಲ್ಲ, ಆದಷ್ಟು ಮಾಡಿ ಅಂತ ಬ್ಲೆಸ್ಸಿಂಗ್ ಮಾಡಿ. ಇದೇ ಥರ ಗೋಲ್ಡ್ಗಳನ್ನ, ಅಂದರೆ ನನಗೆ ಗೋಲ್ಡ್ ಮೇಲೆ ಅಷ್ಟೊಂದು ಆಸಕ್ತಿನೂ ಇಲ್ಲ, ಇಂಟ್ರೆಸ್ಟು ಇಲ್ಲ. ನಾನು ಹೇಳ್ತಾ ಇದ್ದೀನಿ, ಇನ್ನೊಂದ್ಸಲ ಗೋಲ್ಡು ಅಂತ ಅನ್ನು ನಿಂಗೆ ಅವಾಗೈತೆ ಹಂಗೆ ಹಿಂಗೆ ಬೈತಾ ಇರ್ತಾಳೆ ಗೈಸ್. ನೀನು ಬರೀ ಬಟ್ಟೆ ಖರ್ಚು ಮಾಡಲ್ಲ, ಬರೀ ಅದು ಇದು ಆಳು ಮುಳು ತಿಂತಾ ಇರ್ತೀಯ, ಹಾಗೆ ಹೀಗೆ ಅಂತ ಹೇಗೋ ಬಯಸ್ಕೊಂಬಂದಿದ್ದೀನಿ. ಅಯ್ಯೋ. ಓಕೆ ಗೈಸ್, ಇವತ್ತಿನ ವ್ಲಾಗ್ ಹೀಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ. ಆ್ಯಕ್ಚುಲಿ ಇದು ಆ್ಯಂಗಲ್ ಕರೆಕ್ಟಾಗಿಲ್ಲ, ಬಟ್ ಇಲ್ಲಿ ಸ್ಪೇಸ್ ಇಲ್ಲ, ಲೈಟಿಂಗ್ಸ್ ಇಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನೀನೇನಾದರೂ ಹೇಳಬೇಕಾ? ಏನು ಬೈಬೇಕಾ? ಬೇಡ, ಬೈಸ್ಕತೀನಿ. ಬೈಮ್ಮ ಬೈ. ಇವತ್ತಿಂದ ಏನು ಎಕ್ಸ್ಪೀರಿಯನ್ಸ್ ಆಯ್ತು? ಇವತ್ತೇನು ಖುಷಿ ಆಯಿತು? ಏನಿಲ್ಲ, ಇರೋ ದುಡ್ಡೆಲ್ಲ ಖಾಲಿ ಆಯಿತು. ಎಷ್ಟು ಖಾಲಿ ಆಯಿತು? ಎಲ್ಲ ಖಾಲಿ ಎಲ್ಲ ಖಾಲಿ ಆಯಿತು. 60,000. 60,000 ಗೈಸ್, 60,000. ನಮಗೆ ಸ್ಯಾಲ್ರಿ ಬರೋದು ಎಷ್ಟು? 3 ತಿಂಗಳು ಸೇವಿಂಗ್ಸು. 3 ರಿಂದ 4 ತಿಂಗಳು ಸೇವಿಂಗ್ಸು ಒಂದೇ ದಿನದಲ್ಲಿ ಖರ್ಚು ಮಾಡಿದ್ದೀವಿ. ಓಕೆ, ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ನಾವು ಮುಂದೆ ಹೋಗೋದೇ ಬೆಟರು. ನೋಡುವ, ದೇವರಿದ್ದಾನೆ, ಸಾಕು. ದೇವ್ರು ನಮ್ಮ ಜೊತೆಲಿದ್ರೆ ಸಾಕು. ಯಾರು ಇರ್ತಾರೆ ಬಿಡ್ತಾರೆ ನಮ್ಮ ಡಾರ್ಲಿಂಗ್. ಸಾಕು. ಏನು ಸಾಕು? ಈಗ ಬಾಯ್ ಬಾಯ್ ಮಾಡಿಬಿಟ್ಟು ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಶುಭರಾತ್ರಿ. ಶುಭರಾತ್ರಿ. ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರೂ ಊಟ ಮಾಡಿ ಮಲ್ಕೊಳ್ಳಿ. ಈ ವ್ಲಾಗು ಮಾರ್ನಿಂಗಲ್ಲಿ ಅಪ್ಲೋಡ್ ಆಗಿರುತ್ತೆ, ಬಟ್ ನಾನು ವ್ಲಾಗ್ನ ಕಂಪ್ಲೀಟ್ ಮಾಡ್ತಾ ಇರೋಂಥದ್ದು ಎಷ್ಟು ಗಂಟೆ? 9:30 ಆಗಿದೆ. ಫೋನ್ಗಳೇ ಸಿಗ್ತಾ ಇಲ್ಲ. ಎಲ್ಲಮ್ಮ ನೀನು 3 ಕ್ಯಾಮ್ರಾ ಫೋನು ಆಯ್ತು ಬಿಡಿ. 9:15 9:45 ಅಂತಲೇ ಅಂದ್ಕೊಳ್ಳಿ. ಸೊ ಊಟ ಮಾಡಿ ಮಲ್ಕೊಳ್ಳಿ, ಎಲ್ಲರೂ ಖುಷಿಯಾಗಿರಿ.
ಎಲ್ರಿಗೂ ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್.